ಪ್ರಾಚೀನ ದೇವಾಲಯಗಳ ಸಮೂಹ ಬಿತ್ತರಿಸುತ್ತಲಿವೆ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಗಗನಕ್ಕೇರಿಸಿದ ಹೊಯ್ಸಳರ ಕಲೆಯ ಸಂಸ್ಕೃತಿಯ ಪಾಠ. ದೇಶವನ್ನೇ ಮುನ್ನಡೆಸುತ್ತಲಿರುವ ಸ್ಪಷ್ಟ ನಿಖರ ಭವಿಷ್ಯಕ್ಕೆ ತತ್ಸಮ ತದ್ಭವವಾಗಿರುವ ಕೋಡಿಮಠ. ದೀರ್ಘ ಗಣೇಶೋತ್ಸವ ಜರುಗುವ ಕನ್ನಡ ನಾಡಿನ ಸೂರು ಅಭಿನವ ದ್ವಾರಾವತಿ, ಬಲ್ಲಾಳಪುರ, ರಾಜಧಾನಿ ಅರಸೀಕೆರೆ ಎಂಬೆಲ್ಲ ಉಪನಾಮಗಳ ಊರು ನಮ್ಮ ರಾಜ್ಯದ ಪ್ರಸಿದ್ಧ ರೈಲ್ವೆ ಜಂಕ್ಷನ್ ಅರಸೀಕೆರೆ. ನಮ್ಮ ಕರ್ನಾಟಕ ರಾಜ್ಯವು ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿದ್ದು, ಚಾಲುಕ್ಯರು, ಚೋಳರು ಹಾಗೂ ಹೊಯ್ಸಳರಾದಿಯಾಗಿ ಅನೇಕ ಸಾಮ್ರಾಜ್ಯಗಳು ವೈಭವದಿಂದ ರಾಜ್ಯಭಾರ ಮಾಡಿರುತ್ತಾರೆ. ನಮ್ಮ ಕನ್ನಡ ನಾಡಿನಲ್ಲಿ ರಾಜ್ಯಭಾರ ಮಾಡಿದ ಎಲ್ಲ ರಾಜಮನೆತನದವರು ತಮ್ಮ ಕಾಲದ ಗತವೈಭವದ ಸಂಕೇತವಾಗಿ ಅನೇಕ ಗುರುತುಗಳನ್ನು ಬಳುವಳಿಯಾಗಿ ಬಿಟ್ಟು ಹೋಗಿದ್ದಾರೆ. ಈ ಗುರುತುಗಳಲ್ಲಿ ಪ್ರಧಾನವಾಗಿ ಕಂಡುಬರುವುದು ಸುಂದರ ದೇವಾಲಯಗಳು ಹಾಗೂ ಶಿಲ್ಪಕಲಾ ಕೆತ್ತನೆಗಳು. ಕರ್ನಾಟಕದಲ್ಲಿ ಶಿಲ್ಪಕಲೆಗಾಗಿ ಪ್ರಸಿದ್ಧಿ ಪಡೆದ ಅನೇಕ ದೇವಾಲಯಗಳಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿವೆ. ಕರ್ನಾಟಕದ ಕೆಲವು ಹಳ್ಳಿಗಳು ಹಾಗೂ ಪಟ್ಟಣಗಳು ತಮ್ಮಲ್ಲಿರುವ ಶಿಲ್ಪಕಲಾ ಸೌಂದರ್ಯದ ದೇವಾಲಯಗಳಿಂದಾಗಿಯೇ ರಾಜ್ಯದ ಹಿರಿಮೆಯನ್ನು ಎತ್ತಿ ಹಿಡಿದಿವೆ. किसी महापुरुष ने सही ही कहा है, अगर देश का भविष्य जानना है तो उसके स्कूलों में पढ़ रहे होनहार बच्चों को देखो. अंडी मंडी संडी जोना नाचे उसकी. ಇಂದು ನಾವು ನಮ್ಮ ಕರ್ನಾಟಕದಲ್ಲಿ ಗತ ಇತಿಹಾಸವನ್ನು ಕಂಡು ವೈಭವದಿಂದ ಮೆರೆದ ಸುಂದರ ಹೊಯ್ಸಳ ದೇವಾಲಯಗಳ ಊರೊಂದರ ಬಗ್ಗೆ ಪರಿಚಯ ಮಾಡಲು ಹೊರಟಿದ್ದೇವೆ. ಈ ಸ್ಥಳ ಹೊಯ್ಸಳ ಸಾಮ್ರಾಜ್ಯದ ಪ್ರಾರಂಭ ಕಾಲದಲ್ಲಿ ಹುಟ್ಟಿಕೊಂಡು ಕಲೆ, ಶಿಕ್ಷಣ, ವಿದ್ಯೆ ಹಾಗೂ ವಾಣಿಜ್ಯಕ್ಕೆ ಪ್ರಸಿದ್ಧವಾಗಿ ಅಭಿನವ ದ್ವಾರಾವತಿ ಎಂದೇ ಪ್ರಖ್ಯಾತಿಗೊಂಡಿತ್ತು. ಹೊಯ್ಸಳರ ಕಾಲದಲ್ಲಿ ಬಲ್ಲಾಳಪುರ, ವೀರವಿಜಯ ಬಲ್ಲಾಳಪುರ, ರಾಜಧಾನಿ ಅರಸೆಯ ಕೆರೆ ಎಂದೆಲ್ಲ ಕರೆಸಿಕೊಂಡು ಸಾಗರ ತೀರದಂತೆ ಶೋಭಿಸುವ ತುಂಬು ಕೆರೆಗಳು, ಫಲಭರಿತ ವನಗಳು, ಪುಷ್ಪಭರಿತ ತೋಟಗಳು, ಮಾವು, ತೆಂಗು, ಗಂಧದ ಮರಗಳಿಂದ ಕೂಡಿ ಸಮೃದ್ಧಿಯಿಂದ ಶೋಭಿಸುತ್ತಿದ್ದ ಈ ಊರು ಹೊಯ್ಸಳ ರಾಜ್ಯದ ಅವನತಿಯೊಂದಿಗೆ ತನ್ನ ಮಹತ್ವವನ್ನು ಕಳೆದುಕೊಂಡಿತು. ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದ ಅನೇಕ ದೇವಾಲಯಗಳು ನಾಶಗೊಂಡವು. ಶಿಲ್ಪಕಲೆಯ ಆಗರವಾದ ಈ ನಗರವೇ ಅರಸೀಕೆರೆ. ಹಾಸನ ಜಿಲ್ಲೆಯಲ್ಲಿರುವ ಅರಸೀಕೆರೆಯು ಒಂದು ತಾಲೂಕು ಕೇಂದ್ರ. ಬೆಂಗಳೂರಿನಿಂದ 194 ಕಿಲೋಮೀಟರ್ ದೂರದಲ್ಲಿರುವ ಅರಸೀಕೆರೆ ಭಾರತೀಯ ರೈಲಿನ ನೈಋತ್ಯ ವಲಯದ ಮುಖ್ಯ ಜಂಕ್ಷನ್ ಆಗಿದ್ದು, ಮಂಗಳೂರು ಹಾಗೂ ಬೆಂಗಳೂರನ್ನು ಉತ್ತರ ಕರ್ನಾಟಕಕ್ಕೆ ಬೆಸೆಯುತ್ತದೆ. ವಿಶ್ವವಿಖ್ಯಾತ ಬೇಲೂರು, ಹಳೆಬೀಡು ಹಾಗೂ ಶ್ರವಣಬೆಳಗೊಳಗಳಿಗೆ ಭೇಟಿ ನೀಡುವ ಪ್ರವಾಸಿಗರು ಇಲ್ಲಿಗೆ ಸನಿಹದ ಅರಸೀಕೆರೆಗೆ ಭೇಟಿ ನೀಡಿ ಇಲ್ಲಿನ ದೇವಾಲಯಗಳ ಸೌಂದರ್ಯವನ್ನು ಸವಿಯಬಹುದಾಗಿದೆ. ಹೊಯ್ಸಳರ ರಾಜ ಎರೆಯಂಗನ ಎಂಬುವವರ ರಾಣಿಯೊಬ್ಬಳು ಈ ಊರಿನಲ್ಲಿ ಅಗ್ರಹಾರವೊಂದನ್ನು ನಿರ್ಮಿಸಿ ವಿಶಾಲವಾದ ಕೆರೆಯೊಂದನ್ನು ಕಟ್ಟಿಸಿದ್ದರಿಂದ ಈ ಊರಿಗೆ ಅರಸಿಯ ಕೆರೆ ಅಥವಾ ಅರಸೀಕೆರೆ ಎಂಬ ಹೆಸರು ಬಂದಿದೆ. ತೆಂಗಿನ ಬೆಳೆಗೆ ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಈ ಪಟ್ಟಣ ಕರ್ನಾಟಕದಲ್ಲಿ ತಿಪಟೂರಿನ ನಂತರ ಎರಡನೇ ಅತಿ ದೊಡ್ಡ ತೆಂಗಿನ ಮಾರುಕಟ್ಟೆಯನ್ನು ಹೊಂದಿದೆ. ಅರಸೀಕೆರೆಯಲ್ಲಿ ಸುಮಾರು 72 ವರ್ಷಗಳಿಂದ ಸತತವಾಗಿ ಆಚರಿಸಿಕೊಂಡು ಬರಲಾಗುತ್ತಿರುವ ಪ್ರಸನ್ನ ಗಣಪತಿ ಮಹೋತ್ಸವವು ರಾಜ್ಯದಲ್ಲಿಯೇ ಪ್ರಸಿದ್ಧಿಯಾಗಿದೆ. ಸುಮಾರು 90 ದಿನಗಳ ಕಾಲ ನಡೆಯುವ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗುವ ಬೃಹತ್ ಗಾತ್ರದ ಪ್ರಸನ್ನ ಗಣಪತಿಯ ದರ್ಶನ ಪಡೆಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಿರುತ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಗಣಪತಿ ಪೆಂಡಾಲ್ನ ಕಳೆ ಹೆಚ್ಚಿಸುತ್ತವೆ. ನಿಖರವಾದ ಭವಿಷ್ಯ ನುಡಿಯುವುದಕ್ಕೆ ಹೆಸರುವಾಸಿಯಾದ ಕೋಡಿ ಶ್ರೀಗಳ ಕೋಡಿಮಠ ಇರುವುದು ಇದೇ ನಮ್ಮ ಅರಸೀಕೆರೆಯಲ್ಲಿ. ಅರಸೀಕೆರೆಯ ಪ್ರವಾಸಿ ಆಕರ್ಷಣೆಗಳು. ಅರಸೀಕೆರೆಯ ಶಿವಾಲಯ ಅಥವಾ ಚಂದ್ರಮೌಳೇಶ್ವರ ದೇವಾಲಯ.
ಅರಸೀಕೆರೆ ನಗರದ ಹುಳಿಯಾರು ಅರಸೀಕೆರೆ ರಸ್ತೆಯ ಬದಿ ಇರುವ ನಿಸರ್ಗ ರಮಣೀಯ ತೆಂಗಿನ ತೋಟಗಳ ಮಧ್ಯೆ ಇರುವ ಹೊಯ್ಸಳರ ಕಾಲದ ಶಿವಾಲಯ ಐತಿಹಾಸಿಕ ಹಾಗೂ ಧಾರ್ಮಿಕ ಹಿನ್ನೆಲೆಯನ್ನು ಹೊಂದಿದೆ. ಮುಜರಾಯಿ ಇಲಾಖೆಗೆ ಸೇರಿದ ಈ ದೇವಾಲಯ ಕ್ರಿಸ್ತಶಕ 1200ಕ್ಕೂ ಹಿಂದಿನ ದೇವಾಲಯವಾಗಿದ್ದು, ಇಲ್ಲಿರುವ ಶಾಸನವೊಂದು ಈ ವಿಷಯವನ್ನು ಬಿತ್ತರಿಸುತ್ತದೆ. ಹೊಯ್ಸಳರ ಸಾಮ್ರಾಜ್ಯದ ಪಾರಂಪರಿಕ ವಾಸ್ತುಶಿಲ್ಪ ಶೈಲಿಗೆ ಈ ದೇವಾಲಯ ಉತ್ತಮ ಉದಾಹರಣೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆ 16 ಮೂಲೆಗಳಿರುವ ನಕ್ಷತ್ರಾಕಾರದ ಮುಖಮಂಟಪ. ಈ ದೇವಾಲಯದ ಚಾವಣಿಯ ಮೇಲೆ ಸುಂದರ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ದೇವಾಲಯದ ಸುತ್ತ ಅನೇಕ ಸುಂದರ ಕೆತ್ತನೆಗಳಿಂದ ಕೂಡಿದ ಶಿಲ್ಪಗಳಿವೆ. ವಿಶೇಷವೆಂದರೆ ಪ್ರತಿಯೊಂದು ಶಿಲ್ಪದ ಕೆಳಗೆ ಶಿಲ್ಪದ ಹೆಸರು ಹಾಗೂ ಅದನ್ನು ಕೆತ್ತಿದ ರೂವಾರಿಯ ಹೆಸರನ್ನು ಕೆತ್ತಲಾಗಿದ್ದು, ಇಲ್ಲಿನ ಶಿಲ್ಪಕಲಾ ವೈಭವ ಎಲ್ಲರನ್ನೂ ಆಕರ್ಷಿಸುತ್ತದೆ. ಈ ದೇವಾಲಯದ ವಿಶೇಷವೆಂದರೆ ಎಲ್ಲಾ ಹೊಯ್ಸಳ ದೇವಾಲಯಗಳಲ್ಲಿ ಇರುವಂತೆ ಹೊಯ್ಸಳ ಲಾಂಛನವನ್ನು ಹೊಂದಿರದೆ ಈ ದೇವಾಲಯ ನಂದಿಯ ಲಾಂಛನವನ್ನು ಹೊಂದಿದೆ. ಮಾಲೇಕಲ್ಲು ಚಿಕ್ಕ ತಿರುಪತಿ. ಮಾಲೇಕಲ್ ಚಿಕ್ಕ ತಿರುಪತಿಯು ಅರಸೀಕೆರೆಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಸಾವಿರಾರು ಮೆಟ್ಟಿಲುಗಳಿರುವ ದೊಡ್ಡ ಬೆಟ್ಟವೊಂದರ ಮೇಲೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಂತೆಯೇ ಇರುವ ದೇವಸ್ಥಾನವಿರುವುದರಿಂದ ಇದನ್ನು ಚಿಕ್ಕ ತಿರುಪತಿ ಎಂದು ಕರೆಯಲಾಗುತ್ತದೆ. ಈ ಬೆಟ್ಟದ ಮೇಲೆ ಇರುವ ವೆಂಕಟರಮಣ ದೇವಾಲಯಕ್ಕೆ ಪುರಾತನ ಇತಿಹಾಸವಿದೆ. ಈ ಬೆಟ್ಟದ ಮೇಲೆ ವಸಿಷ್ಠ ಮಹರ್ಷಿಗಳು ಆಶ್ರಮವಾಸಿಯಾಗಿದ್ದರೆಂದು ತಮ್ಮ ತಪಸ್ಸಿನ ಪ್ರಭಾವದಿಂದ ಬೆಟ್ಟದ ಮೇಲೆ ವೆಂಕಟರಮಣ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರು ಎನ್ನಲಾಗುತ್ತದೆ. ಈ ಬೆಟ್ಟವು ಮಾಲೆಯ ಆಕಾರದಲ್ಲಿರುವುದರಿಂದ ಈ ಬೆಟ್ಟವನ್ನು ಮಾಲೇಕಲ್ಲು ತಿರುಪತಿ ಎಂದು ಕರೆಯಲಾಗುತ್ತದೆ. ಕೆಲವರು ಈ ಬೆಟ್ಟವನ್ನು ಅಮರಗಿರಿ ತಿರುಪತಿ ಎಂದು ಸಹ ಕರೆಯುತ್ತಾರೆ. ಚಾರಿತ್ರಿಕವಾಗಿ ಚಿತ್ರದುರ್ಗದ ಪಾಳೆಗಾರರಾದ ತಿಮ್ಮಪ್ಪ ನಾಯಕರು ಈ ದೇವಸ್ಥಾನವನ್ನು ಕಟ್ಟಿಸಿದರಂತೆ. ಅರಸೀಕೆರೆಯಿಂದ ಅನೇಕ ಭಕ್ತಾದಿಗಳು ಬೆಟ್ಟವನ್ನು ಕಾಲುನಡಿಗೆಯಲ್ಲಿಯೇ ಏರಿ ದೇವರ ದರ್ಶನ ಮಾಡುತ್ತಾರೆ. ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಆಷಾಢ ದ್ವಾದಶಿ ಎಂದು ನಡೆಯುವ ವಾರ್ಷಿಕ ರಥೋತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿರುವ ವಸಿಷ್ಠ ತೀರ್ಥದಲ್ಲಿ ಮಿಂದು ಶ್ರೀನಿವಾಸನ ದರ್ಶನ ಮಾಡುತ್ತಾರೆ. ಈ ಬೆಟ್ಟವು ಚಾರಣಿಗರಿಗೂ ಅನುಕೂಲವಾದ ಸ್ಥಳವಾಗಿದೆ. ಬೆಟ್ಟದ ಮೇಲೆ ಅನೇಕ ಅಪೂರ್ವ ವೃಕ್ಷಗಳು, ಮೂಲಿಕಾ ಗಿಡಗಳು ಇವೆ. ಜಾವಗಲ್ ಲಕ್ಷ್ಮೀ ನರಸಿಂಹ ದೇವಾಲಯ. ಬೇಲೂರು, ಹಳೇಬೀಡು, ಬಳ್ಳಿಗಾವಿ ಮುಂತಾದ ವಿಪುಲ ಸುಂದರ ಕೆತ್ತನೆಯ ದೇವಾಲಯಗಳು ವಿಶ್ವವಿಖ್ಯಾತವಾಗಿವೆ. ಆದರೆ ಅರಸೀಕೆರೆಯಿಂದ 28 ಕಿಲೋಮೀಟರ್ ದೂರದಲ್ಲಿರುವ ಜಾವಗಲ್ನ ಲಕ್ಷ್ಮೀ ನರಸಿಂಹ ದೇವಾಲಯದ ಅಪೂರ್ವ ಶಿಲ್ಪಕಲಾ ವೈಭವವು ಹೆಚ್ಚು ಪ್ರಚಾರವಿಲ್ಲದ ಕಾರಣ ಅಜ್ಞಾತವಾಗಿಯೇ ಉಳಿದಿದೆ. ಸುಮಾರು 13ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಬಳಪದ ಕಲ್ಲಿನಿಂದ ನಿರ್ಮಾಣವಾದ ಈ ದೇವಾಲಯವು ತ್ರಿಕೂಟಾಚಲ ಶೈಲಿಯಲ್ಲಿದೆ. ಅಂದರೆ ದೇವಾಲಯದಲ್ಲಿ 3 ಗರ್ಭಗುಡಿಗಳಿವೆ. ಈ ಗರ್ಭಗುಡಿಗಳಲ್ಲಿ ವೇಣುಗೋಪಾಲ, ವೀರನಾರಾಯಣ, ಲಕ್ಷ್ಮೀನರಸಿಂಹ ಸ್ವಾಮಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ತ್ರಿಕೂಟ ಹೊಯ್ಸಳ ದೇವಾಲಯವನ್ನು ಇತರೆ ಹೊಯ್ಸಳ ದೇವಾಲಯಗಳಂತೆ ನಕ್ಷತ್ರಾಕಾರದ ಎತ್ತರವಾದ ವೇದಿಕೆಯ ಮೇಲೆ ಕಟ್ಟಲಾಗಿದೆ. ಈ ದೇವಾಲಯವು ಅನೇಕ ಸುಂದರ ಶಿಲ್ಪಗಳನ್ನು ಹೊಂದಿದ್ದು ಕರ್ನಾಟಕದ ಶ್ರೀಮಂತ ಕುಸುರಿ ಕೆತ್ತನೆಗೆ ಸಾಕ್ಷಿಯಾಗಿದೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಅರಸೀಕೆರೆಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಯಾದಾಪುರ ಎಂಬ ಗ್ರಾಮದಲ್ಲಿ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟವಿದೆ.
ಇಲ್ಲಿ 200ಕ್ಕೂ ಹೆಚ್ಚು ಜೇನುಗೂಡುಗಳಿವೆ. ಸುಮಾರು 2000 ವರ್ಷಗಳ ಹಿಂದೆ ಶಿವಯೋಗಿ ಜೇನುಕಲ್ಲು ಸಿದ್ದೇಶ್ವರರು ಈ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದ್ದರಂತೆ. ಇವರು ಮಾಡಿರುವ ಅನೇಕ ಪವಾಡಗಳು ಇಂದಿಗೂ ಜನಜನಿತವಾಗಿದೆ. ಬೆಟ್ಟವನ್ನು ಹತ್ತುವಾಗ ಬೃಹದಾಕಾರದ ಬಂಡೆಕಲ್ಲುಗಳು ವಿವಿಧ ಆಕಾರಗಳಲ್ಲಿ ಕಾಣಸಿಗುತ್ತವೆ. ಬೆಟ್ಟದ ಮೇಲೆ ಸಿದ್ದೇಶ್ವರ ಗೋಪುರ ಮಂಟಪದಲ್ಲಿ ಗುರುಗಳ ಪಾದದ ಗುರುತುಗಳಿವೆ. ಈ ಪಾದಗಳಿಗೆ ತುಂಬೆಯ ಹೂಗಳನ್ನಿಟ್ಟು ಪೂಜಿಸಲಾಗುತ್ತದೆ. ಹುಣ್ಣಿಮೆಯ ದಿನದಂದು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಅಂದು ಬೆಟ್ಟದ ಕೆಳಗೆ ಭಾರೀ ಜಾತ್ರೆಯು ನೆರವೇರುತ್ತದೆ. ಈ ಬೆಟ್ಟದಲ್ಲಿ ಅನೇಕ ಅಪರೂಪದ ವನಸ್ಪತಿ ಔಷಧ ಸಸ್ಯಗಳಿವೆ. ಮಾಡಾಳು ಗೌರಮ್ಮ. ನಮ್ಮ ನಾಡಿನೆಲ್ಲೆಡೆ ಗಣೇಶನಿಗೆ ಮನ್ನಣೆಯಾದರೆ ಅರಸೀಕೆರೆಯಿಂದ 8 ಕಿಲೋಮೀಟರ್ ದೂರದ ಮಾಡಾಳು ಎಂಬ ಗ್ರಾಮದಲ್ಲಿ ಭಾದ್ರಪದ ಮಾಸದ ತದಿಗೆಯ ನಂತರ 9 ದಿನಗಳ ಕಾಲ ಗೌರಿದೇವಿಗೆ ಶ್ರದ್ಧಾ ಭಕ್ತಿಯಿಂದ ಅಗ್ರಪೂಜೆ ನೆರವೇರುತ್ತದೆ. ಭಕ್ತರ ಸಕಲ ಇಚ್ಛೆಗಳನ್ನು ಈಡೇರಿಸುವ ಗೌರಿದೇವಿಯ ಈ ಉತ್ಸವವನ್ನು ಸುಮಾರು 150 ವರ್ಷಗಳಿಂದಲೂ ಈ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸ್ವರ್ಣಗೌರಿಯ ದರ್ಶನಕ್ಕೆ ರಾಜ್ಯದ ನಾನಾ ಭಾಗಗಳಲ್ಲದೆ ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಗುಜರಾತ್ ರಾಜ್ಯಗಳಿಂದಲೂ ಭಕ್ತರು ಲಕ್ಷಕ್ಕೂ ಮೀರಿದ ಸಂಖ್ಯೆಯಲ್ಲಿ ಆಗಮಿಸುತ್ತಿರುತ್ತಾರೆ. ಕರ್ಪೂರ ಪ್ರಿಯೆಯಾದ ಗೌರಮ್ಮ ದೇವಿಗೆ ಭಕ್ತರು ಹರಕೆ ತೀರಿಸಲು ದೇವಾಲಯದ ಮುಂಭಾಗದ ಕುಂಡದಲ್ಲಿ ಲಕ್ಷಾಂತರ ರೂಪಾಯಿಯ ಕರ್ಪೂರವನ್ನು ಸುಡುತ್ತಾರೆ. ಈ ಗೌರಿ ದೇವಿಗೆ ಸೀರೆಯ ಮೇಲೆ ಬಹಳ ಅಕ್ಕರೆ. ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ಭಕ್ತರು ಈ ಮಹಾತಾಯಿಗೆ ಸಾವಿರಾರು ಸಂಖ್ಯೆಯಲ್ಲಿ ಸೀರೆಗಳನ್ನು ಸಮರ್ಪಿಸುತ್ತಾರೆ. ಪ್ರತಿಷ್ಠಾಪಿಸಿದ 9ನೇ ದಿನಕ್ಕೆ ಗೌರಿದೇವಿಯ ವಿಸರ್ಜನಾ ಮಹೋತ್ಸವವಿರುತ್ತದೆ. ಹಾರನಹಳ್ಳಿ ಸೋಮೇಶ್ವರ ಮತ್ತು ಚೆನ್ನಕೇಶ್ವರ ದೇವಾಲಯ. ಅರಸೀಕೆರೆಯಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಗ್ರಾಮವೇ ಹಾರನಹಳ್ಳಿ. ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟ ಈ ಗ್ರಾಮದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ 2 ಪುರಾತನವಾದ ಶಿವನಿಗೆ ಮುಡಿಪಾದ ದೇವಾಲಯಗಳಿವೆ. ಒಂದು ತ್ರಿಕೂಟಾಚಲ ಶೈಲಿಯಲ್ಲಿ ನಿರ್ಮಾಣಗೊಂಡ ಚೆನ್ನಕೇಶ್ವರ ದೇವಾಲಯ, ಇನ್ನೊಂದು ಏಕಕೂಟದ ಸೋಮೇಶ್ವರ ದೇವಾಲಯ. ಈ 2 ದೇವಾಲಯಗಳು ಹೊಯ್ಸಳರ 2ನೇ ನರಸಿಂಹರ ಕಾಲದಲ್ಲಿ ಅಂದರೆ 1234ರಲ್ಲಿ ನಿರ್ಮಾಣಗೊಂಡಿವೆ. ಈ ದೇವಾಲಯಗಳ ಮುಖ್ಯ ಶಿಲ್ಪಿ ಮಲ್ಲಿತಮ್ಮ. ಹೊಯ್ಸಳ ದೇಗುಲಗಳನ್ನು ಕೆತ್ತಿದ ಪ್ರಸಿದ್ಧ ಶಿಲ್ಪಿಗಳಲ್ಲಿ ಇವರು ಒಬ್ಬರು. ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲ್ಪಟ್ಟ ಈ ದೇವಾಲಯಗಳು ಎತ್ತರದ ಜಗುಲಿಯ ಮೇಲೆ ನಿರ್ಮಾಣಗೊಂಡಿವೆ. ಹೊಯ್ಸಳರು ನಿರ್ಮಿಸಿದ ಕರ್ನಾಟಕದ ಪ್ರಮುಖ 30 ದೇವಾಲಯಗಳಲ್ಲಿ ಈ ಅದ್ಭುತ ಶಿಲ್ಪಕಲೆಯ ದೇವಾಲಯಗಳು ಗುರುತಿಸಲ್ಪಡುತ್ತವೆ. ಬಿಳಿಕಲ್ಲು ರಂಗನಾಥ ಸ್ವಾಮಿ ದೇವಸ್ಥಾನ. ಹಿರೇಕಲ್ಲು, ಸಿದ್ದರ ಬೆಟ್ಟ ಎಂದೆಲ್ಲ ಕರೆಯಲ್ಪಡುವ ಬಿಳಿಕಲ್ಲು ಬೆಟ್ಟದ ತಪ್ಪಲಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯ ಒಂದು ಪುಣ್ಯಕ್ಷೇತ್ರ. ಭಕ್ತಾದಿಗಳಲ್ಲಿ ಈ ದೇವರ ಬಗ್ಗೆ ಅಗಾಧವಾದ ನಂಬಿಕೆ ಇದ್ದು, ಈ ದೇವರ ಅಪ್ಪಣೆ ಇಲ್ಲದೆ ಯಾವ ಕೆಲಸವನ್ನೂ ಮಾಡಲಾಗುವುದಿಲ್ಲ. ಈ ದೇವರ ಮೇಲೆ ಪೂರ್ಣ ಭರವಸೆ, ನಂಬಿಕೆ ಇಟ್ಟರೆ ಅವರ ಇಷ್ಟಾರ್ಥಗಳು ನೆರವೇರುವುದೆಂಬ ನಂಬಿಕೆ ಜನರಲ್ಲಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಬಹಳ ವಿಜೃಂಭಣೆಯಿಂದ ಬಿಳಿಕಲ್ ರಂಗನಾಥ ಸ್ವಾಮಿಯ ಜಾತ್ರೆ ನೆರವೇರುತ್ತದೆ. ಅರಸೀಕೆರೆಯ ಪ್ರಮುಖರು: ಟಿ.ಎನ್. ಬಾಲಕೃಷ್ಣ, ಕರ್ನಾಟಕದ ಖ್ಯಾತ ಪೋಷಕ ನಟರು. ದೊಡ್ಡಣ್ಣ, ಕನ್ನಡದ ಖ್ಯಾತ ಹಾಸ್ಯ ನಟರು. ಜಾವಗಲ್ ಶ್ರೀನಾಥ್, ಖ್ಯಾತ ಕ್ರಿಕೆಟಿಗರು. ಧನಂಜಯ, ಕನ್ನಡದ ಖ್ಯಾತ ನಟರು. ಅಪರ್ಣ, ಕನ್ನಡದ ಖ್ಯಾತ ನಟಿ ನಿರೂಪಕಿ. ಚಂದ್ರಿಕಾ, ಕನ್ನಡದ ಖ್ಯಾತ ನಟಿ, ಕನ್ನಡದ ಖ್ಯಾತ ನಟರು.
ಹಾರನಹಳ್ಳಿ ರಾಮಸ್ವಾಮಿ. ಹಾರನಹಳ್ಳಿ ರಾಮ